ಸರ್, ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗೋಗಿದೆ, ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲ ಹಂಗೆ ಮುಂದುವರೆದಿದೆ ಸರ್. ಎರಡನೇ ವಿಮಾನದ್ದು ನಮ್ಮ ಎಂ ಬಿ ಪಾಟೀಲ್ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಅಭಿಪ್ರಾಯನೂ ಕೂಡ ತಿಳಿಸಿದ್ದಾರೆ. ನೆಕ್ಸ್ಟ್ ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು. ಅದರ ಸಾಧಕ ಬಾಧಕಗಳನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಬೇಕು. ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಎಷ್ಟಾಗ್ತದೆ, ಲ್ಯಾಂಡ್ ಅಕ್ವಿಷನ್, ಅದೆಲ್ಲ ನಮ್ಮ ಜವಾಬ್ದಾರಿ. ಅದು ಜಾಗದ ಬೆಲೆ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಒಂದು ಸ್ಟಡಿ ಮಾಡಬೇಕು. ಅವ್ರದ್ದು ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ನಮ್ಮ ಏನು ಹೈಟ್ ವಿಚಾರ, ಡಿಫೆನ್ಸಿಂದ ಏರ್ಪೋರ್ಟಿಂದ ಏನು ಸಮಸ್ಯೆ ಆಗ್ತಿತ್ತು, ಅದಕ್ಕೆ ಇನ್ನೊಂದು ಒಳ್ಳೆಯದಂದರೆ ಅವರು ಇಂಟರ್ನ್ಯಾಷನಲ್ ಸಿಟೀಸಲ್ಲಿ ಏನೇನು ತೊಂದರೆ ಆಗ್ತಾಯಿತ್ತು, ಅಲ್ಲೇನು ಮಾನ್ಯತೆಗಳಿದೆ, ಅದನ್ನು ಕೂಡ ಅವರೊಂದು ರಿಪೋರ್ಟು ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ನಮಗೆ, ಯಾಕೆಂದರೆ ಇಡೀ ಕಂಟ್ರಿಲಿ, ಇಡೀ ಪ್ರಪಂಚದಲ್ಲೇ ಎಲ್ಲೇನು ಏನೇನು ಮಾನದಂಡ ಇದೆ ಅನ್ನೋದು ಕೂಡ ಅದೆಲ್ಲ ಕೂಡ ಅವರು ಒಂದು ರಿಪೋರ್ಟ್ ತರಿಸ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಉಪಚುನಾವಣೆಗೆ ಸ್ವಲ್ಪ ದಿನ ಬಾಕಿ ಇದೆ. ಈಗ ಆಲ್ರೆಡಿ ಬಿಜೆಪಿಯವರು ಅಭ್ಯರ್ಥಿಗಳನ್ನ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕಾಂಗ್ರೆಸ್ ಇಂದ ನಾನು ನಿಮ್ಗೆ ಗೊತ್ತಿದೆ ಅಷ್ಟೇ. ನಾನಾಗಲೇ 2 ತಿಂಗಳಿಂದ ಎಲ್ಲ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ ನಾನು. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವರು ಅವ್ರ ಅಭಿಪ್ರಾಯಗಳೆಲ್ಲ ನಾನು ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀವಿ. ಅಲ್ಲೇ 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ, ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು, ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್, ACC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ, ಎಲೆಕ್ಷನ್ ಕಮಿಷನ್ ಅವರು, ಕಮಿಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪ್ರಕಾರ B.Pharm ಕೊಡ್ತೀವಿ. ಕುಟುಂಬಗಳಿಗೆ ಟಿಕೆಟ್ ಕೊಡ್ತೀರಾ ಅಂತ ಸರ್? ಕುಟುಂಬಗಳಿಗೆ ಟಿಕೆಟ್ ಅಂತ ಕುಟುಂಬ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಇಲ್ಲಿ ಕುಟುಂಬ ಅಲ್ಲ, ಇಲ್ಲಿ ನಮಗೆ ಪಾರ್ಟಿ ಗೆಲ್ಲಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ಪಾರ್ಟಿ ಏನು ಹೇಳ್ತದೆ ಆ ರೀತಿ ಪಾರ್ಟಿ ಗೆಲ್ಲಕ್ಕೆ ಏನು ಅಂತೇಳಿ. ಏಕೆಂದರೆ ಅದೊಂದು ದೊಡ್ಡ ಮುಖಂಡಗಳ ಸೀಟದು, ಮಾಜಿ ಮಂತ್ರಿಗಳ ಸೀಟದು, ವೀರಶೈವ ಮಹಾಧ್ಯಕ್ಷರ ಸೀಟಿದು. ರಿಪರ್ಕೇಷನ್ಸ್ ಕೂಡ ಇದೆ. ಮೈನಾರಿಟೀಸು ನಮಗೆ ಭಾಳ ಇಂಪಾರ್ಟೆಂಟ್ ಇದ್ದಾರೆ. ಅವರು ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಅವ್ರದ್ದು ಏನು ಕ್ಲೈಮ್ ಇದೆ, ಅಲ್ಲೂ ಬೇರೆ ಕಡೆ ಅಲ್ಲೂ ಬೇರೆ ಕ್ಲೈಮ್ಸ್ ಇದೆ. ಸೊ ನಾವು ಅದನ್ನೆಲ್ಲ ಕೂತ್ಕೊಂಡು ಸಮಜಾಯಿಷಿ ಮಾಡಿ, ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕುಂಡಿಸ್ಕೊಂಡು ಮಾತಾಡಿ, ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಟಿಕೆಟ್ ಕೊಡ್ದವ್ರಿಗೆಲ್ಲ ಅಕಾಮಡೇಟ್ ಮಾಡಿದ್ದೀವಿ. ನಾವು ಯಾರು MLAಗಳು ಟಿಕೆಟ್ ಕೊಡಲಿಲ್ಲ ಲಾಸ್ಟ್ ಎಲೆಕ್ಷನಲ್ಲಿ, ಎಲ್ಲರಿಗೂ ಹೆಚ್ಚು ಕಮ್ಮಿ 70% ಮಾತು ಕೊಟ್ಟಿದ್ದು, ಅವರೆಲ್ಲ ಹತ್ರ ಬಂದಿದ್ರು, ಎಲ್ಲ ನಾವು ಅಕಾಮಡೇಟ್ ಮಾಡಿದ್ದೀವಿ ಪೊಲಿಟಿಕಲಿ. ಸರ್, ಈಗ 2 ತಿಂಗಳು ಮುಂಚೆನೆ ನೀವು ಒಂದಿಷ್ಟು ಮುಖಂಡರ ಕರೆದು ಮಾತಾಡ್ಸಿರೋದು ವಾಸ್ತವ ಏನಿದೆ ಅನ್ನೋದನ್ನ ತಿಳ್ಕೊಂಡಿದೀವಿ ಅಂತಂದ್ರೆ, ಹಂಗಾರೆ ಟಿಕೆಟ್ ಫೈನಲ್ ಕೂಡ ಒಂದು ಹಂತಕ್ಕಾಗಿದೆ. ಯಾರು ಗೆಲ್ಲುವ ಅಭ್ಯರ್ಥಿ ಅನ್ನುವಂಥದ್ದು ಒಂದಿಷ್ಟು ಸೂಚನೆ ನಮ್ಗೆ ಗೊತ್ತಿದೆ, ನಮಗೊಂದು ಗೊತ್ತಿದೆ, ನನಗೆ ಏನಿದೆ ಅನ್ನೋದು ಗೊತ್ತಿದೆ. ಬಟ್ ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನನ್ನ ಸರ್ವೆ ರಿಪೋರ್ಟು ಅದೆಲ್ಲ ನನಗಿನ್ನ ಪಕ್ಷ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನೆಲ್ಲ ನೋಡ್ಬೇಕಲ್ಲ ನಾನು. ವಿಚಾರವಾಗಿ ಒಂದು ಟ್ವೀಟ್ ಮಾಡಿದ್ರಿ. ಐಶ್ವರ್ಯ ಅನಂತಕುಮಾರ್ ಅವರು ಅದಕ್ಕೆ ರೀಟ್ವೀಟ್ ಅನ್ನ ಮಾಡಿದ್ದಾರೆ. ಕ್ಯಾಶ್ ಕೌ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕ್ಯಾಶ್ ಕೌ ಮಾಡ್ಕೊಂಡಿದೆ ಕರ್ನಾಟಕವನ್ನ ಅಂತ. ಏನು ಟ್ವೀಟ್ ಮಾಡೋರು ಸರ್? ಕರ್ನಾಟಕವನ್ನು ATM ಮಾಡ್ಕೊಂಡಿದೆ ಕಾಂಗ್ರೆಸ್. ಯಾರವರು ನನಗೆ ಗೊತ್ತಿಲ್ಲ. ಅವ್ರು ಯಾರು ಐ ಡೋಂಟ್ ನೋ, ಅವ್ರಿಗೆ ಗೊತ್ತಿಲ್ಲ. ಅವರು ನನಗೆ, ನಮ್ಮನೇಲಿ ಹಸುಗಳಿದೆ, ನಮ್ಮ ಹಸು ಏನಾದ್ರು ನೋಡಿದಾರ ಅವರು? ನಾನು ಅಲ್ಲಿ ನನಗೆ ಯಾರೋ 2 ಹಸು ಗಿಫ್ಟ್ ಕೊಟ್ಟಿದ್ದಾರೆ, ಊರಲ್ಲಿ ಕಟ್ಟಿದ್ದೀನಿ ನಾನು. ನನಗೆ ಅವ್ರು ಯಾರು ಗೊತ್ತಿಲ್ಲ. ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಸರ್. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ತಪ್ಪೇನಿದೆ? ಅವರೆಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರು ತಪ್ಪೇನಿದೆ? ಕಂಟಿನ್ಯೂಸ್ ಮೀಟಿಂಗ್ ನಡೀತಾ ಇದೆ. ಒಂದ್ ಕಡೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLAs, ಮತ್ತೆ ಥರ್ಡ್ ಟೈಮ್, ಫೋರ್ತ್ ಟೈಮ್ MLAs ರೆಕಮೆಂಡೇಶನ್ ಲೆಟರ್ ಕೂಡ ಇದು ಮಾಡಿದ್ದಾರೆ. ಚೀಫ್ ಮಿನಿಸ್ಟ್ರು ನಾನು ಪುನರ್ರಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದಾರಲ್ಲ.
ಅವ್ರು ಹೇಳಿದ್ಮೇಲೆ ಖಾಲಿ ನಮಗೆ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ. ತಪ್ಪಿದೆ. ಪುನರ್ರಚನೆನೋ ಅಥವಾ ಅಧಿಕಾರ ಹಂಚಿಕೆ ಅನ್ನೋದು ಗೊಂದಲ ಸರ್. ಕಾಲ ನಿರ್ಣಯ ಮಾಡ್ತದೆ. ಸರ್ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಮೀಟಿಂಗ್ ಆದ ಬಳಿಕ ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ರಿ ಅನ್ನುವಂಥ ಚರ್ಚೆ ನಡೀತಾ ಇದೆ. ಏನಾದರೂ ಗುಡ್ ನ್ಯೂಸ್ ಸಿಗ್ತಾ ಸರ್? ನಾನೆಲ್ಲ ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾರ ಹತ್ರ ಏನು ಚರ್ಚೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ನಾನೇನು ಹೇಳಕ್ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ ಎಲ್ಲ ವಿಚಾರಕ್ಕೂ. ಯಾವಾಗ ಬರುತ್ತೆ ಅಂತ ಸರ್? ಶೀಘ್ರದಲ್ಲೇ ಬರುತ್ತೆ. ಕೆ ಸಿ ವೇಣುಗೋಪಾಲ್ ಅವರು ಸರ್, ರಾಜ್ಯದಲ್ಲಿ ಪವರ್ಫುಲ್ ಸಿಎಂ ಇದ್ದಾರೆ, ಇಡೀ ಕಂಟ್ರಿನಲ್ಲೇ ಅತಿ ಹೆಚ್ಚು ಸಿಎಂ ಇದ್ದಾರೆ ಅಂತ ವೇಕೆನ್ಸಿ ಬಗ್ಗೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನೋಡಿದ್ದೀನಿ, ವೇಕೆನ್ಸಿ ಇಲ್ಲ ಅಂತಲೂ ಹೇಳಿದ್ದಾರೆ, ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತಲೂ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.